ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.com ನ ಭಾರತ ದರ್ಶನ ಸರಣಿಯ ಈ ವಿಶೇಷ ಎಪಿಸೋಡ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅರೆ, ಯಾವಾಗಲೂ ಭಾರತ ದರ್ಶನ ಭಾನುವಾರ ಬರ್ತಾ ಇತ್ತು, ಈ ಸಲ ಏನು ಶನಿವಾರನೇ ಬಂದ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಹೀಗಾಗಿ ಭಾರತ ದರ್ಶನದ ಇವತ್ತಿನ ಈ ವಿಶೇಷ ಸರಣಿಯಲ್ಲಿ ರಾಜಕೀಯದ ಬಗ್ಗೆ ಜಾಸ್ತಿ ಮಾತನಾಡದೆ ಬದಲಾಗಿ ನಮ್ಮ ದೇಶದ ತ್ರಿವರ್ಣ ಧ್ವಜದ ಇತಿಹಾಸ, ನಮ್ಮ ನಿಮ್ಮೆಲ್ಲರ ಈ ಪ್ರೀತಿಯ ಭಾರತಕ್ಕೆ ಮಧ್ಯರಾತ್ರಿನೇ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾಕೆ, ಇದರ ಕಡೆ ಗಮನ ಹರಿಸೋಣ. ಈ ಎರಡೂ ಸಂಗತಿಗಳು ತುಂಬ ರೋಚಕವಾಗಿವೆ, ಹೀಗಾಗಿ ಕೊನೆಯವರೆಗೂ ಮಿಸ್ ಮಾಡದೆ ನೋಡ್ತಾ ಹೋಗಿ. ಮೊದಲಿಗೆ ಕೆಂಪು ಮೂತಿಯ ಬ್ರಿಟಿಷರು ರಾತ್ರೋರಾತ್ರಿ ದೇಶ ಬಿಟ್ಟು ತೊಲಗಿದ್ಯಾಕೆ ಅಂತ ನಾವು ಗಮನ ಹರಿಸೋಣ. ಫ್ರೆಂಡ್ಸ್, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದು ದೀರ್ಘವಾದ ಇತಿಹಾಸ. 339 ವರ್ಷಗಳ ಕಾಲ ಭಾರತೀಯರನ್ನ ಹಿಂಡಿ ಹಿಪ್ಪೆ ಮಾಡಿದ ಈ ದುಷ್ಟ ಬುದ್ಧಿಯ ಬ್ರಿಟಿಷರು ಭಾರತ ಬಿಟ್ಟು ತೊಲಗಲು ಹಲವು ಕಾರಣಗಳಿದ್ವು. ಎರಡನೇ ಮಹಾಯುದ್ಧ, ಬ್ರಿಟನ್ಗೆ ದುಡ್ಡಿನ ಬರ, ಎಲೆಕ್ಷನ್ ಅಲ್ಲಿ ಲೇಬರ್ ಪಕ್ಷದಿಂದ ಸ್ವಾತಂತ್ರ್ಯದ ಪ್ರಚಾರ, 1940 ಬಳಿಕ ಭಾರತದಲ್ಲಿ ಸ್ವತಂತ್ರ ಹೋರಾಟ ತೀವ್ರಗೊಳ್ತಾ ಹೋಯಿತು. ಅತ್ತ ಎರಡನೇ ಮಹಾಯುದ್ಧದ ಬಳಿಕ 1945 ವೇಳೆಗೆ ಬ್ರಿಟಿಷರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ರು. ವಸಾಹತುಗಳನ್ನು ಬಿಡಿ, ಬ್ರಿಟಿಷರಿಗೆ ತಮ್ಮ ದೇಶವನ್ನು ನಡೆಸೋದು ಕೂಡ ಬಹಳ ಕಷ್ಟ ಆಯಿತು. ಇದೇ ಟೈಮ್ನಲ್ಲಿ ಬ್ರಿಟನ್ನಲ್ಲಿ ಎಲೆಕ್ಷನ್ ಬಂತು. ಆಗ ಲೇಬರ್ ಪಕ್ಷದ ಕ್ಲೆಮೆಂಟ್ ಆಟ್ಲಿ ತಾವು ಅಧಿಕಾರಕ್ಕೆ ಬಂದರೆ ಭಾರತ ಸೇರಿದಂತೆ ಎಲ್ಲ ವಸಾಹತುಗಳಿಗೆ ಸ್ವತಂತ್ರವನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ನಂತರ ನಡೆದ ಎಲೆಕ್ಷನ್ನಲ್ಲಿ ಆಟ್ಲಿ ಗೆದ್ದು ಬಿಟ್ರು. ಹಾಗೆ ಅವರು ಗೆದ್ದ ಬಳಿಕ 1947 ಫೆಬ್ರವರಿಯಲ್ಲಿ ಭಾರತದ ವೈಸ್ರಾಯ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ರನ್ನ ನೇಮಕ ಮಾಡಲಾಯಿತು. ಈ ಮೂಲಕ ಅಧಿಕಾರ ಹಸ್ತಾಂತರದ ರೂಪುರೇಷೆ ಸಿದ್ಧಪಡಿಸಲು ಅವರಿಗೆ ಸೂಚಿಸಲಾಗುತ್ತೆ. ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟನ್ ರಾಜ ಪರಿವಾರಕ್ಕೂ ಕೂಡ ತುಂಬಾ ಹತ್ತಿರದವರು. ಕ್ವೀನ್ ಎಲಿಜಬೆತ್ ಮತ್ತು ಅವರ ಪತಿಗೂ ಕೂಡ ಅವರು ಅಂಕಲ್ ಆಗ್ತಾರೆ. ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಹೀಗಾಗಿ ಈ ಇಡೀ ಕ್ಲಿಷ್ಟ ಪ್ರಕ್ರಿಯೆಗೆ ಅವ್ರನ್ನೇ ಕಳಿಸಲಾಗುತ್ತೆ, ವೈಸ್ರಾಯ್ ಆಗಿ ಭಾರತಕ್ಕೆ ಕಳಿಸ್ಕೊಡ್ಲಾಗತ್ತೆ. ಜೂನ್ 3 ಮೌಂಟ್ ಬ್ಯಾಟನ್ ಪ್ಲಾನ್, 1947 ಸ್ವಾತಂತ್ರ್ಯ ಕೊಡೋಕೆ ನಿರ್ಧಾರ. ಮೊದಲಿಗೆ 1948 ಸ್ವಾತಂತ್ರ್ಯವನ್ನ ಕೊಡೋಣ ಅಂತ ಹೇಳಿ ಬ್ರಿಟಿಷರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದು ತಿಳಿತಾ ಇದ್ದ ಹಾಗೆ ದೇಶ ವಿಭಜನೆಯ ಕೂಗು ಜೋರಾಗ್ಬಿಡುತ್ತೆ. ದೇಶಾದ್ಯಂತ ಅಲ್ಲಲ್ಲಿ ಹಿಂಸಾಚಾರ, ದಂಗೆ ಎಲ್ಲ ಶುರುವಾಗುತ್ತೆ. ಇದನ್ನು ಕಂಡ ವೈಸ್ರಾಯ್ ಮೌಂಟ್ ಬ್ಯಾಟನ್ಗೆ ಟೆನ್ಷನ್ ಶುರುವಾಗುತ್ತೆ. ಹೀಗೆ ಮುಂದುವರೆದ್ರೆ ಸ್ವತಂತ್ರ ಕೊಡೋಕೆ ದೇಶನೇ ಉಳಿದಿರೋದಿಲ್ಲ ಅಂತ ಅನ್ಕೊಂತಾರೆ. ಎಲ್ಲ ಜನ ಹೊಡ್ಕೊಂಡು ಸಾಯ್ತಾರೆ ಅಂತೇಳಿ ಗಾಬರಿ ಬೀಳ್ತಾರೆ ಮೌಂಟ್ ಬ್ಯಾಟನ್. ಹೀಗಾಗಿ 1947 ಜೂನ್ 3 ಭಾರತದ ಸ್ವಾತಂತ್ರ್ಯ ಮತ್ತು ವಿಭಜನೆ ವಿಚಾರವಾಗಿ ಮೌಂಟ್ ಬ್ಯಾಟನ್ ಮೀಟಿಂಗ್ ಮಾಡ್ತಾರೆ. ಆ ಸಸ್ಪೆನ್ಸ್ ಮೀಟಿಂಗ್ ಬಳಿಕ 1947 ಆಗಸ್ಟ್ 15 ಭಾರತವನ್ನು ವಿಭಜಿಸಿ 2 ಭಾಗ ಮಾಡಿ 2 ದೇಶಗಳನ್ನು ಸೃಷ್ಟಿ ಮಾಡುವುದು ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗುತ್ತೆ. ಇದನ್ನು ಜೂನ್ 3 ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಕರೆಯಲಾಗುತ್ತೆ. 1947 ಓಕೆ, ಆಗಸ್ಟ್ 15 ಯಾಕೆ? ಫ್ರೆಂಡ್ಸ್, ಬರೀ ಇಸವಿ ಮಾತ್ರ. ಆಗಸ್ಟ್ 15 ಸ್ವಾತಂತ್ರ್ಯ ಕೊಡೋಕೆ ಮೌಂಟ್ ಬ್ಯಾಟನ್ ನಿರ್ಧಾರ ಮಾಡಿದ್ದಕ್ಕೊಂದು ಕಾರಣ ಇದೆ. ಮೌಂಟ್ ಬ್ಯಾಟನ್ ಭಾರತಕ್ಕೆ ಬರೋಕ್ಕೂ ಮೊದಲು ಬ್ರಿಟಿಷ್ ಸೇನೆಯಲ್ಲಿ ಕಮಾಂಡರ್ ಆಗಿರ್ತಾರೆ. ಅಲ್ಲದೆ 2ನೇ ವಿಶ್ವಯುದ್ಧದಲ್ಲೂ ಕೂಡ ಭಾಗಿಯಾಗಿರ್ತಾರೆ. 1945 ವಿಶ್ವಯುದ್ಧ ಕೊನೆಯ ಹಂತಕ್ಕೆ ಬಂದು ನಿಂತಿರುತ್ತೆ. ಆಗ ಜಪಾನಿ ಸೇನೆ ಇದೇ ಆಗಸ್ಟ್ 15 ಮೌಂಟ್ ಬ್ಯಾಟನ್ ಮುಂದೆ ಶರಣಾಗುತ್ತೆ. ಆ ದಿನವನ್ನು ಮೌಂಟ್ ಬ್ಯಾಟನ್ ತಮ್ಮ ಲಕ್ಕಿ ದಿನ ಅಂತ ಅಂದ್ಕೊಂಡಿರ್ತಾರೆ. ಹೀಗಾಗಿ ಆ ದಿನದಂದೇ ಭಾರತಕ್ಕೆ ಸ್ವತಂತ್ರ ಕೊಡುವುದಾಗಿ ಅವರು ಘೋಷಿಸ್ತಾರೆ. ಮಧ್ಯರಾತ್ರಿ ಸ್ವಾತಂತ್ರ್ಯದ ಸಿಹಿ ಕೊಟ್ಟಿದ್ದು ಯಾಕೆ? ಭಾರತಕ್ಕೆ ಮಧ್ಯರಾತ್ರಿ ಸ್ವಾತಂತ್ರ್ಯ ಬಂತು. ರಾತ್ರಿ ಬ್ರಿಟಿಷರು ದೇಶ ಬಿಟ್ಟು ಓಡಿ ಹೋದ್ರು. ರಾತ್ರಿನೇ ಎಲ್ಲ ಸಿಹಿ ಹಂಚೋಕ್ಕೆಲ್ಲ ಶುರು ಮಾಡಿದ್ರು. ಇದೆಲ್ಲ ನೀವು ಈ ಮಾತನ್ನು ಕೇಳಿರ್ತೀರ, ಎಷ್ಟೋ ಜನರ ಬಾಯಲ್ಲಿ ಕೇಳಿರ್ತೀರ. ಆದರೆ ಭಾರತಕ್ಕೆ ಮಧ್ಯರಾತ್ರಿ ಸ್ವಾತಂತ್ರ್ಯ ಬರೋಕೆ ಬ್ರಿಟಿಷರು ಓಡಿ ಹೋಗಿದ್ದ ಕಾರಣ ಅಲ್ಲ ರಾತ್ರಿ. ಆದರೆ ಹಿಂದೆ ಕೂಡ ಒಂದು ಬೇರೆಯದ್ದೇ ಕಾರಣ ಇದೆ. ಈಗ ರಾಜಕಾರಣಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೆ ಯಾವ ದಿನ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳೋಕೆ ಜ್ಯೋತಿಷಿಗಳಿದಾರಲ್ಲ, ಇದೇ ರೀತಿ ಆಗಲೂ ಕೂಡ ದೇಶದಲ್ಲಿ ಜ್ಯೋತಿಷಿಗಳಿದ್ರು. ಮೌಂಟ್ ಬ್ಯಾಟನ್ ಆಗಸ್ಟ್ 15 ಸ್ವಾತಂತ್ರ್ಯ ಕೊಡೋದಾಗಿ ಹೇಳಿದಾಗ ಜ್ಯೋತಿಷಿಗಳು ಅಪಸ್ವರ ಎತ್ತಿಬಿಟ್ರು. ಬೇರೆ ಯಾವುದಾದ್ರೂ ದಿನ ಸ್ವತಂತ್ರ ಕೊಡಿ, ಆ ದಿನ ಚೆನ್ನಾಗಿಲ್ಲ ಅಂತ ಹೆದರಿಸಿದ್ರು.
ಎಷ್ಟೇ ಆದರೂ ಕೂಡ ಒಂದು ದೇಶದ ಪ್ರಶ್ನೆ ಅಲ್ಲ. ಹೀಗಾಗಿ ನೆಹರು ಸೇರಿದಂತೆ ಅಂದಿನ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರುಗಳೆಲ್ಲ ಆಗ ಬೇರೆ ಯಾವುದಾದ್ರು ದಿನ ನೋಡೋಣ ಅಂಥೇಳಿ ಮೌಂಟ್ ಬ್ಯಾಟನ್ ಮುಂದೆ ಪ್ರಸ್ತಾವ ಇಟ್ಟರು. ಅದೊಂದು ದಿನ ಬೇಡ ಅಂತ. ಆದರೆ ಮೌಂಟ್ ಬ್ಯಾಟನ್ ಇದಕ್ಕೆ ಒಪ್ಪಲೇ ಇಲ್ಲ. ಅವರಿಗೆ ಅದು ಲಕ್ಕಿ ದಿನ, ನಮ್ಮ ಜ್ಯೋತಿಷಿಗಳ ಪ್ರಕಾರ ಅದು ಒಳ್ಳೆ ದಿನ ಅಲ್ಲ. ಏನು ಮಾಡೋದೀಗ? ಕೊನೆಗೆ ಆ ಜ್ಯೋತಿಷಿಗಳೇ ಒಂದು ಐಡಿಯಾವನ್ನು ಕೊಡ್ತಾರೆ, ಕಿಲಾಡಿ ಐಡಿಯಾವನ್ನು ಕೊಡ್ತಾರೆ. ಬ್ರಿಟಿಷರ ಟೈಮಿಂಗ್ಸ್ ಪ್ರಕಾರ ರಾತ್ರಿ 12 ಗಂಟೆಗೆ ಒಂದು ದಿನ ಆರಂಭ ಆಗುತ್ತೆ. ಅದೇ ಭಾರತದ ಕ್ಯಾಲೆಂಡರ್ ಪ್ರಕಾರ ಸೂರ್ಯೋದಯವನ್ನು ದಿನದ ಆರಂಭವನ್ನಾಗಿ ಪರಿಗಣಿಸಲಾಗುತ್ತೆ. ಹೀಗಾಗಿ ಆಗಸ್ಟ್ 15ರ ರಾತ್ರಿ 12ಕ್ಕೆ ಸ್ವಾತಂತ್ರ್ಯವನ್ನು ನಾವು ಎಲ್ಲ ಪ್ಲಾನ್ ಮಾಡೋಣ ಅಂಥೇಳಿ ಒತ್ತಾಯವನ್ನು ಮಾಡ್ತಾರೆ ಭಾರತೀಯರು. ಅಲ್ಲದೆ ಆಗಸ್ಟ್ 14ರ ರಾತ್ರಿ 11:51ರಿಂದ 12:39 ಒಳಗಿನ ಅಭಿಜಿತ್ ಮುಹೂರ್ತದಲ್ಲಿ ಅಧಿಕಾರ ಹಸ್ತಾಂತರ ಆಗಬೇಕು. ನೆಹರು 12 ಗಂಟೆಗೆ ಸರಿಯಾಗಿ ಸ್ವಾತಂತ್ರ್ಯದ ಭಾಷಣವನ್ನು, ದ ಟ್ರಸ್ಟ್ ವಿತ್ ಡೆಸ್ಟಿನಿ, ಫೇಮಸ್ ಭಾಷಣ ಅದು. ಆ ಲೈನ್ ಮೂಲಕ ಅವರು ಭಾಷಣವನ್ನು ಆರಂಭ ಮಾಡ್ತಾರೆ. ಭಾಷಣವನ್ನು ಮುಗಿಸ್ಬೇಕು. ನಂತರ 12 ಗಂಟೆಗೆ ಸರಿಯಾಗಿ ಶಂಖನಾದವನ್ನು ಮೊಳಗಿಸಬೇಕು ಅಂತ ಜ್ಯೋತಿಷಿಗಳು ಷರತ್ತನ್ನು ಇಟ್ಟರು. ಅದರಂತೆ ಮಧ್ಯರಾತ್ರಿ 12 ಗಂಟೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಏನೋ ಕೇಸರಿ, ಬಿಳಿ, ಹಸಿರು ಬಣ್ಣದಲ್ಲಿ ಕಂಗೊಳಿಸುವ ನಮ್ಮ ತ್ರಿವರ್ಣ ಧ್ವಜ, ವಿವಿಧತೆಯಲ್ಲಿ ಏಕತೆಗೆ ನಮ್ಮ ದೇಶ ಬೆಸ್ಟ್ ಎಕ್ಸಾಂಪಲ್. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅರುಣಾಚಲ ಪ್ರದೇಶದಿಂದ ಗುಜರಾತ್ವರೆಗೆ ನಾನಾ ಭಾಷೆ ಸಂಸ್ಕೃತಿಯ ಜನರನ್ನು ನೀವು ಭಾರತದಲ್ಲಿ ಕಾಣಬಹುದು. ಆದರೆ ಎಲ್ಲ ಕಡೆ ಹಾರಾಡೋದು ಒಂದೇ ಧ್ವಜ, ಅದು ತ್ರಿವರ್ಣ ಧ್ವಜ, ನಮ್ಮ ಧ್ವಜ, ನಮ್ಮ ಹೆಮ್ಮೆ. 3 ಬಣ್ಣದ ಧ್ವಜ ನೋಡಿದ ಕೂಡಲೇ ಚಿಕ್ಕ ಮಕ್ಕಳನ್ನು ಹಿಡಿದು ವಯಸ್ಸಾದ ಹಣ್ಣು ಮುದುಕರವರೆಗೂ ಕೂಡ, ಅಜ್ಜಂದ್ರಿಗೂ ಕೂಡ, ಅಜ್ಜಿಯಂದ್ರಿಗೂ ಕೂಡ ಎಲ್ರಿಗೂ ದೇಶಭಕ್ತಿ ಬರುತ್ತೆ, ನಮ್ಮ ದೇಶ ಅನಿಸುತ್ತೆ. ಆದರೆ ಗೊತ್ತಿರಲಿ, ಈ ತ್ರಿವರ್ಣ ಧ್ವಜಕ್ಕೂ ಅದರದ್ದೇ ಆದ ರೋಚಕ ಇತಿಹಾಸವಿದೆ. 1857 ಮೊದಲ ಬಾರಿಗೆ ಭಾರತಕ್ಕೆ ಬ್ರಿಟಿಷರ ಧ್ವಜ. 1857ಕ್ಕಿಂತ ಮೊದಲು ಭಾರತಕ್ಕೆ ಅಂತ ಒಂದು ಸಪ್ರೇಟ್ ಆಗಿ ಧ್ವಜ ಇರಲಿಲ್ಲ. ಇಲ್ಲಿನ 100 ಸಂಸ್ಥಾನಗಳ ರಾಜರು ತಮ್ಮದೇ ಆದ ಪ್ರತ್ಯೇಕ ಧ್ವಜಗಳನ್ನು ಹೊಂದಿದ್ರು. 1857ರಲ್ಲಿ ಮೊದಲ ಸ್ವತಂತ್ರ ಸಂಗ್ರಾಮದ ಬಳಿಕ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯ ಆಗಿ ಬ್ರಿಟಿಷ್ ರಾಜಪ್ರಭುತ್ವ, ಬ್ರಿಟಿಷ್ ಸರ್ಕಾರ ನೇರವಾಗಿ ಇಲ್ಲಿನ ಆಡಳಿತವನ್ನು ತನ್ನ ಕಂಟ್ರೋಲ್ಗೆ ತಗೊಳ್ತು. ಆಗ ಬ್ರಿಟಿಷರು ಭಾರತಕ್ಕೆ ಒಂದು ಧ್ವಜವನ್ನು ತಂದರು. ಅದು ಈ ರೀತಿಯಾಗಿತ್ತು, ಕೆಂಪು ಬಣ್ಣದ ಬಾವುಟ. ಅದರಲ್ಲಿ ಮೇಲೆ ಎಡಭಾಗದಲ್ಲಿ ಬ್ರಿಟಿಷ್ ಬಾವುಟ ಕೂಡ ಇತ್ತು. ಕೆಳಗೆ ಬಲಭಾಗದಲ್ಲಿ ಸೂರ್ಯನೊಳಗೆ ಒಂದು ಸ್ಟಾರ್ ಸಿಂಬಲ್ ಇತ್ತು. ಆದರೆ ಇದರಲ್ಲಿ ನಮ್ಮತನ ಇರಲಿಲ್ಲ, ಭಾರತೀಯತೆ ಕಾಣಿಸ್ತಾ ಇರಲಿಲ್ಲ. ಹೀಗಾಗಿ ಭಾರತೀಯರು ಇಷ್ಟಪಡಲಿಲ್ಲ ಇದನ್ನು. ಅದ್ರ ಮೇಲೆ ಅವ್ರದ್ದು ಬೇರೆ ಬಾವುಟ ಹಾಕೊಂಡಿದ್ದಾರಲ್ಲ ಅದರಲ್ಲೇ, ಹಾಗಾಗಿ ಭಾರತೀಯರಿಗೆ ಇಷ್ಟ ಆಗಲಿಲ್ಲ. ಹೀಗಾಗಿ ಇದು ಅಷ್ಟೊಂದು ಫೇಮಸ್ ಆಗಲಿಲ್ಲ. 1905ರಲ್ಲಿ ಬಂತು ಸ್ವದೇಶಿ ಬಾವುಟ. 1905ರ ನಂತರ ಭಾರತೀಯರು ಹೊಸ ಬಾವುಟವೊಂದನ್ನು ತಮ್ಮದಾಗಿಸ್ಕೊಂಡ್ರು. ಇದು ಭಾರತಕ್ಕೆ ಭಾರತೀಯರೇ ಆಯ್ದುಕೊಂಡ ಮೊದಲ ಧ್ವಜವಾಗಿತ್ತು. ಇದು ಭಾರತದ ಎಲ್ಲ ಧರ್ಮೀಯರನ್ನು ಕೂಡ ಒಟ್ಟುಗೂಡಿಸೋಕೆ ಹೊಸ ಪ್ರಯತ್ನವಾಗಿತ್ತು. ಇದು ಹಸಿರು, ಹಳದಿ ಮತ್ತು ಕೆಂಪು ಬಣ್ಣವನ್ನು ಒಳಗೊಂಡಿತ್ತು. ಜೊತೆಗೆ ಹಸಿರು ಪಟ್ಟಿಯಲ್ಲಿ 8 ರಾಜ್ಯಗಳನ್ನು ಸೂಚಿಸುವ 8 ಕಮಲಗಳು, ಹಳದಿ ಪಟ್ಟಿಯಲ್ಲಿ ಒಂದೇ ಮಾತರಂ ಅನ್ನುವ ಘೋಷವಾಕ್ಯ ಮತ್ತು ಕೆಂಪು ಪಟ್ಟಿಯಲ್ಲಿ ಅರ್ಧ ಚಂದ್ರದ ಜೊತೆಗೆ ಸೂರ್ಯನ ಸಿಂಬಲ್ ಇತ್ತು. ಹಸಿರು ಬಣ್ಣ ಇಸ್ಲಾಂ ಸಂಕೇತವಾದರೆ ಹಳದಿ ಬೌದ್ಧ ಮತ್ತು ಸಿಖ್ ಧರ್ಮದ ಸಂಕೇತವಾಗಿತ್ತು. ಇನ್ನು ಕೆಂಪು ಹಿಂದೂ ಧರ್ಮದ ಸಂಕೇತ ಅಂತ ಆ ರೀತಿ ಆಗಿನ ಲೆಕ್ಕಾಚಾರದಲ್ಲಿ ಆ ರೀತಿ ಮಾಡಲಾಗಿತ್ತು. 1907ರಲ್ಲಿ ಹೊಸ ಧ್ವಜ ವಿದೇಶದಲ್ಲಿ ಹಾರಾಟ. ಹೌದು, ನಂತರ 1907ರಲ್ಲಿ ಮತ್ತೊಂದು ಹೊಸ ಬಾವುಟ ಬಂತು. ಇದರ ವಿಶೇಷತೆ ಅಂದರೆ ಇದು ವಿದೇಶದಲ್ಲಿ ಹಾರಿದ ಮೊದಲ ಭಾರತದ ಧ್ವಜವಾಗಿದೆ. ಆಗಸ್ಟ್ 22ನೇ ತಾರೀಕು 1907ರಲ್ಲಿ ಬಿಕಾಜಿ ಕಾಮಾ ಅವರು ಸ್ಟಟ್ಗ್ರಾಟ್ ಜರ್ಮನಿಯಲ್ಲಿ ಭಾರತದ ಈ ಬಾವುಟವನ್ನು ಹಾರಿಸಿದ್ರು. ಹೀಗಾಗಿ ಇದನ್ನು ಬರ್ಲಿನ್ ಕಮಿಟಿ ಫ್ಲಾಗ್ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನು ಬಿಕಾಜಿ ಕಾಮಾ, ವಿ.ಡಿ. ಸಾವರ್ಕರ್, ಕೃಷ್ಣ ವರ್ಮಾ ಸೇರಿ ಪ್ಲಾನ್ ಮಾಡಿದರು. 1917ರಲ್ಲಿ ಹೋಮ್ ರೂಲ್ ಚಳುವಳಿ ಬಾವುಟ. 1917ರಲ್ಲಿ ಬಾಲಗಂಗಾಧರ ತಿಲಕ್ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಆರಂಭಿಸಿದಾಗ ಈ ಬಾವುಟವನ್ನು ಅಳವಡಿಸಿಕೊಳ್ಳಲಾಯಿತು. ಇದರಲ್ಲಿ 5 ಕೆಂಪು ಪಟ್ಟಿ, 4 ಹಸಿರು ಪಟ್ಟಿ ಒಂದರ ನಂತರ ಒಂದಿವೆ. 7 ಸ್ಟಾರ್ಗಳಿದ್ದು ಅದು ಸಪ್ತ ಋಷಿಗಳನ್ನು ಸೂಚಿಸುತ್ತೆ. ಜೊತೆಗೆ ಅರ್ಧ ಚಂದಿರನ ಗುರುತು ಕೂಡ ಇದೆ. ಆದರೆ ಇದರಲ್ಲೂ ಕೂಡ ಮೇಲ್ಭಾಗದಲ್ಲಿ ಬ್ರಿಟಿಷ್ ಧ್ವಜವಿದ್ದ ಕಾರಣಕ್ಕೆ ಇದಕ್ಕೆ ಪಾಪ್ಯುಲಾರಿಟಿ ಸಿಗಲಿಲ್ಲ. ಅಲ್ಲದೆ ನಮ್ಮದೇ ಧ್ವಜ ಬೇಕು, ಅದರಲ್ಲಿ ಬ್ರಿಟಿಷ್ ಧ್ವಜ ಯಾಕಿರಬೇಕು ಅನ್ನೋ ಕೂಗು ಕೂಡ ಜೋರಾಯಿತು. 1921ರಲ್ಲಿ ಬಂತು ಏಕತೆಯ ಧ್ವಜ.
ನಂತರ 1921ರ ವೇಳೆಗಾಗಲೇ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿ ಯುಗ ಆರಂಭ ಆಗಿತ್ತು. ಧ್ವಜದ ಕೆಂಪು ಬಣ್ಣ ಹಿಂದೂಗಳ ಸಂಕೇತ, ಹಳದಿ ಬಣ್ಣ ಬೌದ್ಧರ ಸಂಕೇತ, ಹಸಿರು ಮುಸ್ಲಿಮರ ಸಂಕೇತ. ಈ ದೇಶದಲ್ಲಿ ತುಂಬಾ ಅಲ್ಪಸಂಖ್ಯಾತ ಧರ್ಮಗಳಿವೆ, ಹೀಗಾಗಿ ಎಲ್ರಿಗೂ ಅನ್ವಯವಾಗುವಂತಹ ಇನ್ನೊಂದು ಬಣ್ಣ ಬೇಕು ಅಂತ ಗಾಂಧೀಜಿ ಹೇಳಿದ್ರು. ಹೀಗಾಗಿ ಈ ಬಾವುಟದಲ್ಲಿ ಬಿಳಿ ಬಣ್ಣ ಕೂಡ ಬಂತು. ಬಿಳಿ, ಹಸಿರು, ಕೆಂಪು ಬಣ್ಣದ ಈ ಬಾವುಟದಲ್ಲಿ ಚರಕದ ಸಿಂಬಲ್ ಇತ್ತು. ಇದು ಆರ್ಥಿಕತೆಯ, ಶ್ರಮದ ಸಂಕೇತವಾಗಿತ್ತು. 3 ಪಟ್ಟಿ ಮೇಲೆ ಈ ಸಿಂಬಲ್ ಇದ್ದು ಎಲ್ಲರೂ ಜೊತೆಯಾಗಿ ಕಷ್ಟಪಟ್ಟು ದುಡಿಯೋಣ ಅನ್ನುವ ಮೆಸೇಜ್ ಕೊಡೋಕೆ ಈ ರೀತಿ ಪ್ಲಾನ್ ಮಾಡಿದ್ರು. ಕಾಂಗ್ರೆಸ್ ಇದನ್ನ ಅಧಿಕೃತ ಧ್ವಜವನ್ನಾಗಿ ಪರಿಗಣಿಸಲಿಲ್ಲ. ಆದರೆ ಆ ಟೈಮಲ್ಲಿ ಈ ಬಾವುಟ ದೇಶದಲ್ಲಿ ಫುಲ್ ಫೇಮಸ್ ಆಗಿತ್ತು. 1931ರಲ್ಲಿ ಬಂತು ಜಾತ್ಯತೀತ ಧ್ವಜ. ಫ್ರೆಂಡ್ಸ್, ಈವರೆಗೆ ದೇಶದಲ್ಲಿ ಬಂದ ಎಲ್ಲ ಬಾವುಟಗಳಲ್ಲಿ ಧರ್ಮವನ್ನು ಜೋಡಿಸ್ತಾ ಇದ್ರು. ರಾಷ್ಟ್ರ ಧ್ವಜಕ್ಕೂ ಧರ್ಮಕ್ಕೂ ಲಿಂಕ್ ಮಾಡ್ತಾ ಇದ್ರು. ಈ ಧರ್ಮಕ್ಕೆ ಈ ಕಲರು, ಈ ಧರ್ಮಕ್ಕೆ ಈ ಕಲರು, ಇದು ಹೇಳುತ್ತೆ, ಇದು ಹೇಳುತ್ತೆ ಅಂತ ಹೇಳಿ. ಆದರೆ ಬಾವುಟದಲ್ಲಿ ಒಂದೊಂದು ಧರ್ಮಕ್ಕೆ ಒಂದೊಂದು ಕಲರ್ ಅಂತ ನಿಗದಿಪಡಿಸೋದು ಸರಿಯಲ್ಲ. ದೇಶದ ಧ್ವಜದಿಂದ ಧರ್ಮವನ್ನು ದೂರ ಇಡಬೇಕು ಅನ್ನುವ ಒತ್ತಾಯ ಜೋರಾಯಿತು. ಆಗ ನಾವು ಇಂದು ನೋಡ್ತಾ ಇರುವ ಧ್ವಜದಲ್ಲಿರುವ ಬಣ್ಣದ ಬಾವುಟವನ್ನೇ ಮೊದಲ ಬಾರಿಗೆ ತರಲಾಯಿತು. ಇದರಲ್ಲಿ ಕೇಸರಿ, ಬಿಳಿ, ಹಸಿರು ಇತ್ತು. ಕೇಸರಿ ಧೈರ್ಯ ಮತ್ತು ಶೌರ್ಯದ ಸಂಕೇತ, ಬಿಳಿ ಸತ್ಯ ಮತ್ತು ಪ್ರಾಮಾಣಿಕತೆಯ ಸಂಕೇತ, ಹಸಿರು ಅಭಿವೃದ್ಧಿ ಹಾಗೂ ಶಾಂತಿಯ ಸಂಕೇತ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಲಾಯಿತು. 1947ರಲ್ಲಿ ಸ್ವಾತಂತ್ರ್ಯ ಬಂತು ಹೊಸ ಧ್ವಜ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚಿಸಿ ಭಾರತದ ರಾಷ್ಟ್ರ ಧ್ವಜವನ್ನು ಆಯ್ಕೆ ಮಾಡಲು ಸೂಚಿಸಲಾಯಿತು. ರಾಜೇಂದ್ರ ಪ್ರಸಾದ್ 1931ರ ಧ್ವಜದಲ್ಲಿ ಚರಕವನ್ನು ತೆಗೆದುಹಾಕಿ ಆ ಜಾಗದಲ್ಲಿ ಅಶೋಕ ಚಕ್ರವನ್ನು ಹಾಕಿದ್ರು. ಅದಕ್ಕೂ ಕಾರಣಗಳಿದ್ವು. ಚರಕ ಹಿಂದುಳಿದ ಸಂಕೇತ. ಈ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗಲಿದೆ ಅನ್ನೋದು ಹಲವರ ವಾದ ಆಗಿತ್ತು. ಅಲ್ಲದೆ ಒಂದು ಪಕ್ಷದ ಬಾವುಟವನ್ನು ದೇಶದ ಬಾವುಟ ಅಂತ ಹೇಳೋ ತಪ್ಪು ಅನ್ನೋ ಕೂಗು ಕೂಡ ಜೋರಾಯಿತು. ಹೀಗಾಗಿ ಚರಕದ ಜಾಗಕ್ಕೆ ಏಕತೆಯ ಸಂಕೇತವಾದ ಸಾಮ್ರಾಟ್ ಅಶೋಕನ ಚಕ್ರವನ್ನು ಅಳವಡಿಸಲಾಯಿತು. ಈ ಮೂಲಕ ನಮ್ಮ ದೇಶದ ತ್ರಿವರ್ಣ ಧ್ವಜ ರೆಡಿ ಆಯಿತು. ಆಗಿನ ಕಾಲದ ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಪಿಂಗಾಳಿ ವೆಂಕಯ್ಯ ಅವರು ಧ್ವಜದ ಡಿಸೈನ್ ಫೈನಲ್ ಮಾಡಿದ್ರು. 1992ರಲ್ಲಿ ಬಳಕೆಗೆ ಸಿಕ್ತು ಮುಕ್ತ ಅವಕಾಶ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂದರೆ ಎಲ್ಲಿ ನೋಡಿದ್ರು ನಿಮಗೆ ಫ್ಲ್ಯಾಗ್ ಕಾಣುತ್ತೆ. ಮಕ್ಕಳ ಕೈಲೂ ಫ್ಲ್ಯಾಗ್, ಆಟೋ, ಬೈಕ್, ಬಸ್ ಮೇಲೂ ಕೂಡ ಫ್ಲ್ಯಾಗ್. ಆದರೆ ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಬಿಟ್ಟು ಬೇರೆ ದಿನಗಳಲ್ಲಿ ಹೀಗೆ ಬಾವುಟ ಹಾರಿಸೋಕೆ ಅವಕಾಶ ಇರಲಿಲ್ಲ. 1992ರಲ್ಲಿ ನವೀನ್ ಜಿಂದಾಲ್ ಅನ್ನುವ ಉದ್ಯಮಿ ತಮ್ಮ ಕಾರ್ಖಾನೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಇದಕ್ಕೆ ಭಾರತ ಸರ್ಕಾರ ವಿರೋಧ ವ್ಯಕ್ತಪಡಿಸಿದಾಗ ಜಿಂದಾಲ್ ಕೋರ್ಟ್ ಮೊರೆ ಹೋದರು. 10 ವರ್ಷ ಕೇಸ್ ನಡೀತು. ನಂತರ ಕೋರ್ಟ್ ತೀರ್ಪಿನಂತೆ 2001ರಲ್ಲಿ ಅವರು ಕೇಸ್ ಗೆದ್ದರು. ಬಳಿಕ 2002ರ ಜನವರಿ 26ರ ಬಳಿಕ ಬಾವುಟವನ್ನು ಸಕಲ ಮರ್ಯಾದೆಯೊಂದಿಗೆ ಹಾರಿಸಲು ಅವಕಾಶವನ್ನು ಮಾಡಿಕೊಡಲಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಇತಿಹಾಸ. ಮತ್ತು ಆಗಸ್ಟ್ 15ರ ಮಧ್ಯರಾತ್ರಿನೇ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾಕೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ. ಭಾರತ ದರ್ಶನ ಸರಣಿಯ ಈ ವಿಶೇಷ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಭಾನುವಾರ ಮತ್ತೊಂದು ಭಾರತ ದರ್ಶನ ಸರಣಿಯ ವಿಶೇಷ ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀವಿ. ನಮಸ್ತೆ.